ಮತ್ತೊಮ್ಮೆ ಮುಗ್ಗರಿಸಿದ RCB ವುಮೆನ್ಸ್ ಟೀಮ್. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲಕ್ಷೇಮ ಸೌಖ್ಯ ಎಂತ ಸಹ ಇಲ್ಲ. ರಿಚಾ ಘೋಷ್ ಹ್ಯಾಟ್ಸ್ ಆಫ್ ಅಷ್ಟೇ ಹೇಳ್ಬೋದು. ಯಾಕಂತಂದರೆ ಹೀನಾಯ ಸೋಲು ಆಗುವುದನ್ನು ತಪ್ಪಿಸಿದ್ರು ರಿಚಾ ಘೋಷ್. ಬಟ್ ಸೋಲನ್ನು ತಪ್ಪಿಸಲಿಕ್ಕೆ ಆಗಲಿಲ್ಲ. 5 ಮ್ಯಾಚ್ಗಳನ್ನು ವಿನ್ ಆಗಿದ್ದರು. ಏನು ಟಕ್ ಅಂತ ಕ್ವಾಲಿಫೈ ಆಗಿದ್ದರು ಪ್ಲೇ ಆಫಿಗೆ. ಕ್ವಾಲಿಫೈ ಆದ ಮೇಲೆ ಇವರಿಂದ ಬರ್ತಾ ಇರುವಂಥ ಆಟ ನೋಡಿದಾಗ ಅಂತ ಅನ್ನಿಸ್ತದೆ. ಸೊ ನಮ್ಮದು ಹೇಗೆ ಅಂತಂದರೆ, ಮೊದಲೆಲ್ಲ ಸ್ಟಾರ್ಟಿಂಗ್ 3 ಮ್ಯಾಚ್ಗಳನ್ನು ಸೋಲೋದು, ಆ ಥರ ಎಲ್ಲ ಮಾಡಿಕೊಂಡು ಕೊನೆಗೆ ಬಾಯಿಗೆ ಬರೆಸಿ ಇನ್ನು 2-2 ಗೆದ್ದರೆ ಮಾತ್ರ ಪ್ಲೇ ಆಫಿಗೆ ಹೋಗೋದು, ಹಾಗೆ ಹೀಗೆ ಅನ್ನುವಂಥ ಸಿಚುವೇಶನ್ ಎಲ್ಲ ಇರ್ತಿತ್ತು. ಗೊತ್ತಾಯ್ತಲ್ಲ, ಅಂದರೆ ಮಾಡು ಇಲ್ಲವೇ ಮಡಿ ಪಂದ್ಯ, ಡೂ ಆರ್ ಡೈ ಸಿಚುವೇಶನ್ ತನಕೆಲ್ಲ ಹೋಗಿ ಮತ್ತೆ ಪ್ಲೇ ಆಫಿಗೆ ಹೋಗೋದು ಅಂತ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥ ಡಿಸೈಡ್ ಮಾಡಿದ್ರ ಅಂತ. ಫಸ್ಟ್ 5 ದುರ್ರು ಅಂತ ಗೆದ್ದು ಬಿಡೋದು, ಪ್ಲೇ ಆಫಿಗೆ ಸೆಲೆಕ್ಟ್ ಆಗೋದು. ಅದಾದ ಮೇಲೆ ಮೊಮೆಂಟಮನ್ನು ಹಾಳು ಮಾಡುವಂಥ ಕೆಲಸ ಇವತ್ತು ಆದದ್ದು ಅದೇ. ಮೊಮೆಂಟಮ್ ಏನು ಸಿಕ್ಕಿತ್ತು 5 ಗೆದ್ದ ಮೇಲೆ ಅದೆಲ್ಲ ಈಗ ಹೊರಟೋಯ್ತು. 2 ದಿನದ ಅಂತರಗಳಲ್ಲಿ 2 ಮ್ಯಾಚ್ಗಳನ್ನು RCB ಕಳೆದುಕೊಂಡಿದ್ದಾರೆ. ಬಟ್ ಥ್ಯಾಂಕ್ಫುಲಿ ಡೆಲ್ಲಿ ಎಗೇನ್ಸ್ಟ್ ಆಗಿದ್ದಂತಹ ಹೀನಾಯ ಥರದ ಸೋಲು ಇವತ್ತು ಆಗಲಿಲ್ಲ. ಎಂಡ್ ರಿಸಲ್ಟ್ ನೋಡಿದಾಗ, ಇಲ್ಲದ್ರೆ ಒಂದು 16 ಓವರ್ ತನಕ ಈಗ RCBದು ಚೇಸ್ ನೋಡಿದಾಗ, RCB ವುಮೆನ್ಸ್ ಚೇಸ್ ನೋಡಿದಾಗ ಮತ್ತೊಂದು ಹೀನಾಯ ಸೋಲು ಅನ್ನುವಂಥ ಸ್ಥಿತಿಯಾಗಿತ್ತು. ಈಗ ಮ್ಯಾಚ್ ಮುಗಿದ ಮೇಲೆ 16 ರನ್ನಿಂದ ಸೋತಿದ್ದಾರೆ, ಓಕೆ ಅಂತ ಅನಿಸ್ತದೆ. ಬಟ್ ಇಟ್ ಈಸ್ ನಾಟ್ ಓಕೆ. ಯಾಕಂತಂದರೆ ಟೂರ್ನಮೆಂಟ್ ಮುಕ್ತಾಯದ ಹಂತಕ್ಕೆ ಬರ್ತಾ ಇರುವಾಗ ಇವರಿಂದ ಈ ಥರದ ಪ್ರದರ್ಶನ ನಾವು ನಿರೀಕ್ಷೆ ಮಾಡಲಿಲ್ಲ. ಇವತ್ತು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ಹೊಡೆದದ್ದು ಬರೋಬ್ಬರಿ 199 ರನ್. ಸೊ ವಿನ್ ಆಗಬೇಕಾ, 20 ಓವರ್ಗೆ 200 ರನ್ ಹೊಡೀರಿ, ಪರ್ ಓವರ್ 10 ರನ್ ಚಚ್ಕೊಂಡು ಹೋಗಬೇಕು ಅನ್ನುವಂಥ ಟಾರ್ಗೆಟ್ ನೀಡಿದರು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್. ಆ್ಯಂಡ್ ಚರಿತ್ರೆ ಸೃಷ್ಟಿ ಆಯಿತು WPL ಅಲ್ಲಿ. ಅಂತೂ ಇಂತೂ 100 ಇಂಡಿವಿಜುವಲ್ 100 ಬಂತು. ಸ್ಕಿವರ್ ಬ್ರಂಟ್ ಅವರು ಇವತ್ತು ನಾಟ್ ಔಟ್ 100 ಹೊಡೆದ್ರು. ನೋಡಿ, ಯಾರು ಕೂಡ 4 ಅಡಿಷನ್ ಆಗಿತ್ತಲ್ಲ, 3 ಅಡಿಷನ್ ಆಗಿತ್ತು, 4ನೇದು. ಸೊ ಯಾರು ಕೂಡ ಇಲ್ಲಿಯ ತನಕ ಆ ಒಂದು 3 ಡಿಜಿಟ್ ಸ್ಕೋರ್ ಹೊಡೆದಿರಲಿಲ್ಲ ಇಂಡಿವಿಜುವಲಿ. ಹೈಯೆಸ್ಟ್ ಇದ್ದದೇ 99. ಒಂದು ಜಾರ್ಜಿಯಾ ವಾಲ್ ಅವರು ಹೊಡೆದಿದ್ರು 99 ನಾಟ್ ಔಟು. ಅದಕ್ಕಿಂತ ಇನ್ನೊಂದು ನಮ್ಮ ದೊಡ್ಡಮ್ಮ, RCBಯ ಎಕ್ಸ್ ದೊಡ್ಡಮ್ಮ, ನಾವು ದೊಡ್ಡಮ್ಮ ಅಂತ ಕರಿತಿದ್ವು ಅಲ್ಲ, ಸೋಫಿ ಡಿವೈನ್ ಅವರು 99 ಹೊಡೆದು ಔಟ್ ಆಗಿದ್ರು. ಅದೇ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಈಗ ಅಂತೂ ಇಂತೂ ನಾಟ್ ಔಟ್ 100 ಇಸ್ ದಿ ಹೈಯೆಸ್ಟ್ ಸ್ಕೋರ್. ಸ್ಕಿವರ್ ಬ್ರಂಟ್ ಅವರು 100 ಹೊಡೆದ್ರು. ಆ್ಯಂಡ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೀಲಿ ಮ್ಯಾಥ್ಯೂಸು ಫಾರ್ಮನ್ನು ಪೂರ್ತಿ ಕಳೆದುಕೊಂಡಿದ್ರು, ಅವರು ಒಂದು 50+ ಹೊಡಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು 50+ ಹೊಡೆದದ್ದು, ಮತ್ತು ಸ್ಕಿವರ್ ಬ್ರಂಟ್. ಸೊ ಇವರೆಲ್ಲ ಸೇರಿಕೊಂಡು ಇವತ್ತು ಚಚ್ಚುತ್ತಾ ಹೋದರು. ಕರೆಕ್ಟ್, ಇವತ್ತು ಸೂಪರಾಗಿ ಬಾಲ್ ಹಾಕಿದ್ದು, ಬೆಲ್ ಬಿಟ್ಟರೆ ಮತ್ತೆ ಎಲ್ಲರೂ ಸಹ ಹೊಡಿಸಿಕೊಂಡ್ರು. ಲಾಸ್ಟ್ ಓವರಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಕಂಟ್ರೋಲ್ ಮಾಡಿದರು. ಇಲ್ಲ ಇದ್ದರೆ 210 ತನಕ ಹೋಗ್ತದೆ ಸ್ಕೋರು, ಹೋಗಬಹುದು ಅಂತ ಇದ್ದದನ್ನು 199ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು. ನೋಡಿ, ನಮ್ಮ ವಿಕೆಟ್ ಟೇಕಿಂಗ್ ಬೌಲರ್ ವಿಕೆಟ್ ತೆಗೆಯದಿದ್ದಾಗ ಹೀಗೆ ಆಗೋದು. ನಾವು ಸಯಾಲಿ ಸತ್ಗೆರೆ ಅವರು ಇಷ್ಟು ಮ್ಯಾಚ್ ಸೂಪರಾಗಿ ಬಾಲ್ ಹಾಕಿದ್ದಾರೆ, ವಿಕೆಟ್ ತೆಗಿತಾರೆ ಹಾಗೆ ಹೀಗೆ. ಇವತ್ತು ಈ ಮ್ಯಾಚಲ್ಲಿ ವಿಕೆಟ್ ಬರಲಿಲ್ಲ. ಅದಾದ ಮೇಲೆ ಬೌಲಿಂಗ್ ಎಕ್ಸ್ಪೋಸ್ ಆಯಿತು. ಯಾರು ಕೂಡ ಆ ಕ್ರಂಚ್ ಸಿಚುವೇಷನಲ್ಲಿ ಏನು ವಿಕೆಟ್ ಟೇಕಿಂಗ್ ಡೆಲಿವರಿ ಅಥವಾ ವಿಕೆಟ್ ಟೇಕಿಂಗ್ ಬಾಲ್ ಹಾಕಲೇ ಇಲ್ಲ, ಎಲ್ಲ ಲೂಸ್ ಬಾಲೇ ಹಾಕ್ತಾಯಿದ್ರು. ಆ್ಯಂಡ್ ಸ್ಕಿವರ್ ಬ್ರಂಟ್ ಎಂಥ ಒಂದು ಪ್ಲೇಯರ್ ಅಂತ ಎಲ್ರಿಗೂ ಸಹ ಗೊತ್ತುಂಟು. OG ಗೋಟ್ ಎಂತ ಬೇಕಾದ್ರೆ ಕರೀರಿ. WPL ಅಲ್ಲಿ ಸಹ ಅವ್ರದ್ದು ರೆಕಾರ್ಡ್ ಸೂಪರಾಗಿ ಉಂಟು. ಆ್ಯಂಡ್ ಆಫ್ಕೋರ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಮ್ಮದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಚೇಸಿಂಗಲ್ಲಿ ಚೇಸ್ ಇರಲಿಲ್ಲ, C ಇರಲಿಲ್ಲ, H ಇರಲಿಲ್ಲ, A ಇರಲಿಲ್ಲ, S ಇರಲಿಲ್ಲ, E ಇರಲಿಲ್ಲ, ಏನೂ ಇರಲಿಲ್ಲ. ಯಾಕಂತಂದರೆ 10 ಓವರ್ ಆಗುವಷ್ಟರಲ್ಲಿ ಗೊತ್ತಾಗಿ ಹೋಗಿತ್ತು. ನೋಡಿ, ಇದು ಗ್ರೇಸ್ ಹ್ಯಾರಿಸು, ಸ್ಮೃತಿ ಮಂದಾನ, ಜಾರ್ಜಿಯಾ ವಾಲು, ರಾಧಾ ಯಾದವ್, ಗೌತಮಿ ನಾಯಕ್ ಯಾರು ಕೂಡ ಇವತ್ತು ಎಂಥದ್ದು ಆಡಲೇ ಇಲ್ಲ. ಸೊ ಟಾಪ್ ಆರ್ಡರ್ ಪೂರ್ತಿ ಎಲ್ಲರೂ ಕೈ ಕೊಟ್ಟಾಗ ರಿಚಾ ಘೋಷ್ ಒಬ್ಬರೇ ಎಂತ ಮಾಡ್ಲಿಕ್ಕೆ ಆಗ್ತದೆ. ಎಸ್, ನದೀನ್ ದಿ ಕ್ಲರ್ಕ್ ಇದ್ದರು, ಮತ್ತು ರಿಚಾ ಘೋಷ್ ಸೇರಿಕೊಂಡು, ಅಂದರೆ ಆಲ್ರೆಡಿ ಹಡಗು ಮುಳುಗಿ ಆಗಿತ್ತು. ಒಂಚೂರೇನೋ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಡಿ ಕ್ಲರ್ಕ್ ಕೂಡ ಔಟ್ ಆದರು. ಅರುಂಧತಿ ರೆಡ್ಡಿ ಅವರು ಬಂದರು. ಅರುಂಧತಿ ರೆಡ್ಡಿ ಅವರು 18 ಬಾಲ್ ಆಡಿ ಸಹ 14 ರನ್ ಹೊಡೆದದ್ದು. ಆವಾಗ ಈಗ ಅನ್ನಿಸ್ತದೆ ಮ್ಯಾಚ್ ರಿಸಲ್ಟ್ ನೋಡಿದಾಗ, ಇಲ್ಲಿ ಯಾರು 18 ಬಾಲ್ 30 ರನ್ ಹೊಡೆದಿದ್ರೆ, 18 ಬಾಲಿಗೆ 28 ಹೊಡೆದಿದ್ರೆ ಇನ್ನೂ ಕ್ಲೋಸ್ ಆಗ್ತಿತ್ತು ಹಾಗೆ ಹೀಗೆ ಅಂತ. ಲಾಸ್ಟ್ 3 ಓವರ್ಗೆ ನಿಯರ್ಲಿ 70 ರನ್ ಬೇಕು. ಅಂದರೆ ನಾವು ಕಾಂಪಿಟೇಷನಲ್ಲೇ ಇರಲಿಲ್ಲ. ಆವಾಗ ರಿಚಾ ಘೋಷ್ ಅವ್ರಿಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಅವರಿದೊಂದು ಕ್ಯಾಚ್ ಕೂಡ ಬಿಟ್ಟಿದ್ರು, ಹೀಲಿ ಮ್ಯಾಥ್ಯೂಸ್ ಅವರು. ಸೊ 37 ಬಾಲಿಗೆ 48 ರನ್ ಹೊಡೆದಿದ್ದಂತಹ ರಿಚಾ ಘೋಷ್ ಬ್ಯಾಟಿಂಗ್ ಕಾಯ್ದಿರಿಸ್ಕೊಂಡಿದ್ರು. ಮ್ಯಾಚ್ ಮುಗಿಯುವಾಗ 50 ಬಾಲಿಗೆ 90. ಅಮ್ಮ, ಫುಲ್ ಅಮನ್ಜೋತ್ ಕೌರ್ ಅವರ ಓವರಲ್ಲಿ ಅಂತೂ 3 6 ಮತ್ತು ಶ್ರೇಯಾಂಕ ಪಾಟೀಲ್ ಅವರು 2 4 ಎಲ್ಲ ಹೊಡೆದು 27 ರನ್ ಹರಿದು ಬಂತು. 19ನೇ ಓವರಲ್ಲಿ 27 ರನ್ ಹರಿದು ಬಂತು. ಬಟ್ ಸ್ಟಿಲ್ ಲಾಸ್ಟ್ ಓವರಲ್ಲಿ 32 ರನ್ ಬೇಕಿತ್ತು. ನೋಡಿ, 27 ರನ್ ಹೊಡೆದಿದ್ದಾರೆ.
19ನೇ ಓವರಲ್ಲಿ. ಆದರೂ ಕೂಡ ಅದಕ್ಕಿಂತ ಜಾಸ್ತಿ ಕೊನೆಯ ಓವರಲ್ಲಿ ಹೊಡಿಬೇಕು ಅಂತಂದರೆ ಎಷ್ಟು ನಾವು ತುಂಬ ಹಿಂದೆ ಇದ್ದೇವೆ ಅಂತ ಅದರಲ್ಲೇ ಗೊತ್ತಾಗ್ತದೆ. ಲಾಸ್ಟ್ ಓವರಲ್ಲಿ ಜಾಸ್ತಿ ಏನು ಹೊಡಿಲಿಕ್ಕಾಗಲಿಲ್ಲ. ಒಂದು 2 6 ಎಲ್ಲ ಬಂತಲ್ಲ, 2 6 ಒಂದು 4 ಎಲ್ಲ ಬಂತು. ಬಟ್ ಸ್ಟಿಲ್ ಟೂ ಮಚ್. ಲಾಸ್ಟ್ ಓವರಲ್ಲಿ 20 ರನ್ನೇ ನಾವು ಟೂ ಮಚ್ ಅಂತ ಹೇಳ್ತೇವೆ, ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ ಅಂತ. 32 ರನ್ನೆಲ್ಲ ಅಂದರೆ ನೀವು 5 6 1 4 ಆ ಥರ ಎಲ್ಲ, ಅಥವಾ 4 4 ಲೆಕ್ಕ ಹಾಕಿ ನೋಡು. 4 6 4 24 ಮತ್ತು 2 4 6 2 4 ಹೊಡಿಬೇಕು. ಅದು ಕಷ್ಟ ಸಾಧ್ಯ ಅಥವಾ ಅಸಾಧ್ಯ ಆಲ್ಮೋಸ್ಟು. ಹಾಗೆ ಆಯಿತು. ಕೊನೆಗೆ ಲಾಸ್ಟ್ ಬಾಲಲ್ಲಿ ರಿಚಾ ಘೋಷ್ ಅವರು ಔಟ್ ಆದರು, ಕ್ಯಾಚ್ ಕೊಟ್ಟು ಔಟ್ ಆದರು. 50 ಬಾಲಿಗೆ 90 ರನ್. ಶ್ರೇಯಾಂಕ ಪಾಟೀಲ್ ಅವರು ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಇತ್ತು ಅವರಿದು. 50 ಬಾಲ್ 90, ಚಿಂದಿ ಚಿತ್ರಾನ್ನ ಅಂದರೆ 100 ಹೊಡಿತಾರ. ಲಾಸ್ಟ್ 2 ಬಾಲ್ 2 6 ಬರ್ತದ, ಮ್ಯಾಚ್ ಸೋಲುದಂತೂ ಖಾತ್ರಿ ಆಯಿತು. ಲಾಸ್ಟ್ 2 ಬಾಲ್ 2 6 ಬಂದು ರಿಚಾ ಘೋಷ್ ಅವ್ರು ಏನಾರು ಹೊಡಿತಾರ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ 48 ಬಾಲಿಗೆ 90 ಹೊಡೆದಿದ್ರು. 5ನೇ ಬಾಲು ಡಾಟ್ ಆಯಿತು, ಅಂದರೆ ಸಿಂಗಲ್ ತೆಗಿಲಿಲ್ಲ. 49 ಬಾಲಿಗೆ 90 ಆಯಿತು. ಅದಾದಮೇಲೆ 50 ಬಾಲಿಗೆ 90. ಸೊ 48ರಿಂದ 90 ಇದ್ದದ್ದು 50ರಿಂದನೂ 90 ಆಯಿತು. ಲಾಸ್ಟ್ ಬಾಲಿಗೆ ಔಟ್ ಆದರು. ನನಗೆ ಅಂದರೆ ರಿಸಲ್ಟ್ ನೋಡಿದಾಗ ಬೇಜಾರಾಯಿತು. ಎಲ್ಲರೂ ಈ ರೇಂಜಿಗೆ ಒಟ್ಟಿಗೆ ಕೈ ಕೊಟ್ಟು ಬಿಟ್ರಲ್ಲ ಮಾರ್ರೆ ಅಂತ. 5-5 ವಿನ್ ಆದಾಗ ನಾವು ಹೇಳ್ತಿದ್ದೆವು 5 ಮ್ಯಾಚಲ್ಲಿ ಸಹ 5 ಡಿಫ್ರೆಂಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರಾದರೂ ಒಬ್ಬರು ಬಂದು ಆಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಇವತ್ತು ಸಹ ಯಾರಾದರೂ ಒಬ್ಬರು ಬಂದು ಆಡಿದರು, ರಿಚಾ ಘೋಷ್ ಅವ್ರು ಬಂದು ಆಡಿದರು, ನಾನು ಇದ್ದೇನೆ ಅಂತ. ಬಟ್ ಯಾಕೆ ತುಂಬ ಜಾಸ್ತಿ ಇತ್ತು ಟಾರ್ಗೆಟು. ಸ್ಟಾರ್ಟಿಂಗಿಂದ ಒಂದು ಪವರ್ ಪ್ಲೇಲಿ ಇನ್ನೊಂದು 15 ರನ್ ಜಾಸ್ತಿಯೋ, ಅಥವಾ ಮಿಡ್ಲಲ್ಲಿ ಏನೋ ಒಂದು ಯಾರಾದರೂ ಒಬ್ಬರು ಪಟ್ಟಂತ 15 ಎಕ್ಸ್ಟ್ರಾ ಹೊಡೆದಿದ್ದರೆ ಆಗ ವಿನ್ನೂ ಆಗಲೂಬಹುದಿತ್ತು RCB ವುಮೆನ್ಸ್ ಟೀಮ್ ಅಂತ ನಂಗೆ ಅನಿಸೋದು. ಎಸ್, ಆ್ಯಂಡ್ ಅಣ್ಣ ದಯಮಾಡಿ ಪೋಸ್ಟ್ ಸೆಕ್ಷನ್ ನೋಡಿ. ಇದು ಸಬ್ಸ್ಕ್ರೈಬರ್ಸಿಗೆ ಎಲ್ರಿಗೆ ಸಹ ಹೇಳೋದು, ನಾನು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ. ನನಗೆ ಕೆಲಸ ಉಂಟು, ಫ್ಯಾಮಿಲಿ ಉಂಟು, ಆ್ಯಂಡ್ ಆ್ಯಸ್ ಅ ಸಿಂಗರ್ ಭಯಂಕರ ಬ್ಯುಸಿ ಇದ್ದೇನೆ. ತುಂಬ ಕಾನ್ಸರ್ಟ್ಸ್ ಆಗ್ತಾ ಇರ್ತದೆ. ಸೊ ನಮಗೆ ಆಬ್ವಿಯಸ್ಲಿ ಚಾನಲ್ ರನ್ ಮಾಡಬೇಕಂತ ಆಸೆ ಇದ್ದೇ ಇರ್ತದಲ್ವ. ಫ್ರೀ ಇದ್ದರೆ ಖಂಡಿತ ವೀಡಿಯೋ ಮಾಡ್ತೇನೆ ನಾನು ವೀಡಿಯೋ ಲೇಟಾಗಿ ಬಂದರೆ ಯಾವ ಯೂಟ್ಯೂಬರ್ಸ ಹೇಳೋದಿಲ್ಲ ಪೋಸ್ಟ್ ಸೆಕ್ಷನಲ್ಲಿ ಇಷ್ಟು ಗಂಟೆಗೆ ಬರ್ತದೆ ಅಷ್ಟು ಗಂಟೆಗೆ ಬರ್ತದೆ ಅಂತ. ನಾನು ಮೆನ್ಷನ್ ಎಲ್ಲ ವೀಡಿಯೋದಲ್ಲೂ ಹೇಳ್ತೇನೆ ನೆಕ್ಸ್ಟ್ ವೀಡಿಯೋ ಯಾವಾಗ ಬರ್ತದೆ ಹಾಗೆ ಹೀಗೆ ಅಂತ. ಪೋಸ್ಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡ್ತೇನೆ ವೀಡಿಯೋ ಲೇಟ್ ಬರೋದಿದ್ರೆ. ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ಯಾವುದೋ ಇದು ಬೆಳಿಗ್ಗೆ ವೀಡಿಯೋ ಹಾಕಿದ ಕೂಡಲೇ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತೇನೆ, ನಿನ್ನೆ ನೈಟಿಂದ ಕಾಯ್ತಾ ಇದ್ವಿ. ಯಾಕೆ ಕಾಯ್ತೀರಿ? ಪೋಸ್ಟ್ ಸೆಕ್ಷನ್ ನೋಡಿ. ಆ್ಯಂಡ್ ಈವನ್ RCBಯ ಲಾಸ್ಟ್ ಮ್ಯಾಚಲ್ಲಿ ನಾನು ಹೇಳಿದ್ದೇನೆ ಏನಂತಂದರೆ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಉಂಟು, ಆ ಮ್ಯಾಚ್ ಇದು ವೀಡಿಯೋ ಬರೋದಿಲ್ಲ, ಮರುದಿನ ಮಧ್ಯಾಹ್ನ ಬರ್ತದೆ, ನಾನು ಅಲ್ಲಿಯ ತನಕ ಬ್ಯುಸಿ ಇದ್ದೇನೆ ಅಂತ. ಅದನ್ನು ಯಾವುದನ್ನು ನೋಡೋದಿಲ್ಲ. ಅವರಿಗೆ ಯಾವುದೋ ಒಂದು ಸಡನ್ನಾಗಿ ಅನ್ನಿಸ್ತದೆ ಇವತ್ತು ಮ್ಯಾಚ್ ಸೂಪರ್ ಇತ್ತು, ಹೋಗಿ ನಾನು ಇವನ ವೀಡಿಯೋ ನೋಡ್ತೇನೆ ಅಂತ. ಪೋಸ್ಟ್ ಸೆಕ್ಷನ್ ನೋಡಿರೋದಿಲ್ಲ, ಪ್ರೀವಿಯಸ್ ವೀಡಿಯೋ ನೋಡಿರೋದಿಲ್ಲ. ಆ ವೀಡಿಯೋ ಬಂದಿಲ್ಲ ಅಂತ ಅನ್ಸಬ್ಸ್ಕ್ರೈಬ್. ನಿಮಗೆ ನಾಚಿಕೆ ಆಗೋದಿಲ್ಲ? ಎಂಥ ತಮಾಷೆ ಮಾಡ್ತಿದ್ಯಾ, ಇಲ್ಲಿ ತಮಾಷೆ ನೋಡ್ತಾ ಇದೆಯಾ ನೀವು, ಹಾಗೆ ಹೀಗೆ ಅಂತ ಕಮೆಂಟ್ ಆಗ್ತೀರಿ. ನಿಮ್ಮ ಸಮಯ ವ್ಯರ್ಥ ಮಾಡಲಿಕ್ಕೆ ನನಗಂತೂ ಆಸೆ ಇಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ನಿಮಗೆ ಇನ್ಫಾರ್ಮ್ ಮೊದಲೇ ಮಾಡಿರ್ತೇನೆ ನಾನು ವೀಡಿಯೋ ಬರೋದಿಲ್ವ ಅಂತ. ನೀವು ಅದನ್ನು ನೋಡೋದೆ ಸುಮ್ಮನೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾರಾಡ್ತಾ ಇದ್ದರೆ ಅದು ಎಗೈನ್ ನಿಮ್ಮ ಟೈಮ್ ವೇಸ್ಟ್. ಆ ಥರ ಕಮೆಂಟ್ ಹಾಕಲಿಕ್ಕೆ ಒಂದಿಷ್ಟು ಟೈಮ್ ವೇಸ್ಟ್ ಆಗ್ತದೆ ನಿಮಗೆ. ಸೊ ದಯಮಾಡಿ ಪೋಸ್ಟ್ ಸೆಕ್ಷನ್ ನೋಡಿ. ಪೋಸ್ಟ್ ಸೆಕ್ಷನ್ ಇರೋದೇ ನಿಮಗೆ ಅಪ್ಡೇಟ್ ಕೊಡಲಿಕ್ಕೋಸ್ಕರ. ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ, ನೀವು ಅದನ್ನು ನೋಡಿ ದಯವಿಟ್ಟು ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.